ಆದ್ರೆ ಒಂದ್ ವಿಚಾರ ಏನಂದ್ರೆ ಅಶ್ವಿನಿ ಜಾನ್ವಿ ಅವರು ತೀರಾ ಪರ್ಸನಲ್ ಆಗಿ ಅಟ್ಯಾಕ್ ಮಾಡ್ಬಿಡ್ತಾರೆ ಯಾವ್ದೇ ಒಬ್ಬ ಕಂಟೆಸ್ಟೆಂಟ್ ಅನ್ನ. ನಾವು ನೋಡಿದ್ವಿ ಹಿಂದಿನ ವಾರಗಳಲ್ಲೂ ರಕ್ಷಿತಾ ಅವರನ್ನ ಬೇಡಾಗಿತ್ತು ಆ ಒಂದು ಹಂತಕ್ಕೆ ಹೋಗಿ ಅವರನ್ನ ಟಾರ್ಗೆಟ್ ಮಾಡಿದ್ರು, ಅದು ಕೊನೆಗೆ ಅವರಿಗೆ ಮುಳುವಾಗ್ತಾ ಇದೆ ಅಂತ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರು ಜಾನ್ವಿ ಅವರು ಮತ್ತೆ ಅವ್ರದ್ದೊಂದು ವಿಚಾರ ಏನಂದ್ರೆ ಅವ್ರೊಂಥರ ಗ್ರೂಪ್ ಮಾಡ್ಕೊಂಡ್ ಬಿಟ್ಟಿದ್ದಾರೆ, ಗ್ರೂಪ್ ನಲ್ಲಿ ಗ್ರೂಪ್ ಆಗ್ಬಿಟ್ಟಿದೆ. ಅಂದ್ರೆ ಯಾವ ರೀತಿ ರಾಶಿಕಾನು ಆ ಗ್ರೂಪಿಗೆ ಆಡ್ ಆಗ್ಬಿಟ್ಟಿದ್ದಾರೆ. ಹೌದು, ರಾಶಿಕಾ ಅವರು ಎಲ್ಲೋ ನನಗೆ ಅವ್ರ ಆಟನ ಎಲ್ಲೋ ಒಂದ್ ಕಡೆ ಅವರು ಒಂದು ಟಾಸ್ಕ್ ವಿನ್ ಆಗಿದ್ರು, ಓಕೆ ಅವರು ಟಾಸ್ಕ್ ಆಡಿ ಗೆದ್ದಿರ್ಬೋದು, ಮನೆ ವಿಚಾರಕ್ಕೆ ಬಂದ್ರೆ ಎಲ್ಲೊಂದ್ ಕಡೆ ಹಿಂದುಳಿತಾ ಇದ್ರು. ಆದ್ರೆ ಅವರು ಅಶ್ವಿನಿ ಜಾನ್ವಿ ಅವ್ರ ಗ್ರೂಪ್ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಅದು ಅವರಿಗೆ ಅವ್ರ ಆಟಕ್ಕೆ ಸರಿಯಾಗಲ್ಲ ಅನ್ಕೊಂತೀನಿ. ಯಾಕಂದ್ರೆ ಅಲ್ಲಿ 3 ಜನ ಆಲ್ರೆಡಿ ಟೀಮ್ ಆಗಿ ಆಟ ಆಡ್ತಾ ಇದ್ದಾರೆ. ಕಾಕ್ರೋಚ್ ಸುಧೀರ್ ಅವರು, ಜಾನ್ವಿ ಅವರು, ಅಶ್ವಿನಿ ಗೌಡ ಅವರು. ಇವ್ರು 3 ಜನ ಆಟ ಹೇಗ್ ಆಡ್ತಿದ್ದಾರೆ ಅಂದ್ರೆ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇಲ್ಲ, ಓಲೈಕೆ ಆಗಿ ಆಟ ಆಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಒಂದು ವಿಚಾರ ಆಯ್ತು, ರಕ್ಷಿತಾ ಅವರನ್ನ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತಾರೆ ಯಾರು ಸುಧೀರ್ ಅವರು. ಆ ವರ್ಡ್ ನನಗಂತೂ ಹೊರಗಡೆ ಕೂತ್ ನೋಡ್ತಾ ಇರೋನಿಗಂತೂ ಅಸಹ್ಯ ಅನ್ಸ್ಬಿಟ್ಟಿದೆ ಕಾಕ್ರೋಚ್ ಸುಧೀರ್ ಅವ್ರ ಮೇಲೆ. ಯಾಕಂದ್ರೆ ಆ ರೀತಿ ಒಂದು ವರ್ಡ್ ಅನ್ನ ಅವ್ರು ಅಲ್ಲಿ ಯೂಸ್ ಮಾಡ್ಬೋದು. ಓಕೆ, ನಾನು ಒಂದು ವಿಚಾರ ಹೇಳ್ತೀನಿ. ಈಗ ಕಾಕ್ರೋಚ್ ಸುಧೀರ್ ಅವರಿಗೆ ಆ ವಿಷಯ ಕಾಮನ್ ವಿಷಯ ಅಂತ ಹೇಳ್ಬೋದು, ಅದನ್ನ ಅವರು ಸಾರಿ ಕೇಳೋ ರೀತಿನೂ ಅಂತ ಸರ್ಕಾಸ್ಟಿಕ್ ವೇದಲ್ಲಿ ಸಾರಿ ಕೇಳ್ತಾರೆ. ಓಕೆ, ಈಗ ಒಬ್ಬ ವ್ಯಕ್ತಿ ಯಾರಿಗೂ ಅವರಿಗೆ ಆ ರೀತಿ ಕರೆದ್ರೆ ಅವ್ರಿಗೆ ಓಕೆನಾ ಆ ಒಂದು ವರ್ಡ್ ನ? ನೀನು ದೊಡ್ಡ ಆ ಡ್ಯಾಶ್ ವರ್ಡ್ ಅನ್ನ ಯೂಸ್ ಮಾಡಿದ್ರೆ ಕಾಕ್ರೋಚ್ ಸುಧೀರ್ ಅವ್ರು ತಗೊಳ್ತಾರ ಅನ್ಕೊಂಡು. ಯಾಕಂದ್ರೆ ಯಾವುದೇ ಒಂದು ಹುಡುಗಿಗೆ ಸರಿಯಾದ ರೀತಿಯಲ್ಲಿ ಮಾತಾಡ್ಸೋದು ಒಂದು ಉತ್ತಮ ಅನ್ಕೊಂತೀನಿ. ಒಬ್ಬ ಒಳ್ಳೆ ಹಿಂದೆ ಅಶ್ವಿನಿ ಗೌಡ ಅವರೇ ಹೇಳ್ತಾರೆ ಏಕವಚನದಲ್ಲೇ ಉಪಯೋಗಿಸೋ ಹಾಗಿಲ್ಲ, ಬಳಸೋ ಹಾಗಿಲ್ಲ ಅಂತ. ಅದೇ ಹೇಳಕ್ ಬರ್ತಿದ್ದೆ ಮೇಡಮ್. ಅದೇ ಈ ಕಾಕ್ರೋಚ್ ಸುಧೀರ್ ಅವರು ಆ ರೀತಿ ಬಳಸಿರೋದು ತಪ್ಪು ಅಂತ ಹೇಳ್ತಿದ್ದೀನಿ. ಅದೇ ಮುಂದುವರೆದ್ರೆ ನಾನೇನ್ ಹೇಳ್ತೀನಿ, ಸೋಕಾಲ್ಡ್ ಹೋರಾಟಗಾರ್ತಿಯವರು, ಪತ್ರಕರ್ತೆ ಅಂತ ಹೇಳಿ ಜಾನ್ವಿ ಅವ್ರು ಹೋಗಿರ್ತಾರೆ, ನೀವು ಮರ್ಯಾದೆ ಕೊಟ್ಟು ಮಾತಾಡ್ಬೇಕು. ಅವರಲ್ಲಿ ಆ ವಿಷಯ ಒಂದು ಸ್ಟ್ಯಾಂಡ್ ತಗೊಂಡಿಲ್ಲ, ಅವ್ರು ಮುಚ್ಚೋಕ್ ಟ್ರೈ ಮಾಡ್ತಿದ್ದಾರೆ. ಯಾಕಂದ್ರೆ ಅವರು ತಮ್ಮ ಟೀಮ್ ನ ಒಬ್ಬ ಕಂಟೆಸ್ಟೆಂಟ್ ಮಾತಾಡ್ದ ಅಂತ ಒಂದು ವಿಚಾರಕ್ಕೆ ಸುಧೀರ್ ಅವರು ಅವ್ರು ಬೇಕಾಗಿರೋ ಮನುಷ್ಯ ಅಂತ ಹೇಳಿರೋ ಸಲುವಾಗಿ ಅದನ್ನ ಅವರು ಮುಚ್ಚಾಕೋಕ್ ಪ್ರಯತ್ನ ಪಟ್ರು. ಅದನ್ನ ಎತ್ತಬೇಡ, ಹೈಲೈಟ್ ಮಾಡಬೇಡ ಅನ್ನೋ ಒಂದು ವಿಚಾರನೂ ಅಶ್ವಿನಿ ಅವ್ರು ಮಾತಾಡ್ತಾರೆ. ಇವ್ರು ಯಾವ ರೀತಿ ಹೋರಾಟಗಾರ್ತಿಯವರು, ಒಂದೇ ಅಲ್ಲಿ ಒಬ್ಬ ಹುಡುಗಿಗೆ ಅವನು ಆತರ ಪದ ಬಳಸ್ತಾನೆ, ಆ ಬಳಸಿದವರಿಗೆ ಇವ್ರು ಸಪೋರ್ಟ್ ಮಾಡ್ತಾರೆ ಅಂದ್ರೆ ಇವ್ರು ಯಾವ ರೀತಿ ಸ್ಟ್ಯಾಂಡ್ ತಗೊಳ್ತಾರೆ? ಮತ್ತೆ ನಾನು ಹುಡುಗಿಯರ ಪರವಾಗಿ ನಿಲ್ತೇನೆ, ಅವರಿಗೆ ಸರಿಯಾದ ರೀತಿಯಲ್ಲಿ ಮಾತಾಡ್ಸ್ಬೇಕು. ಆದ್ರೆ ಬೇರೆಯವರಿಗೆಲ್ಲ ಆಗ್ತಿರ್ಬೇಕಾದ್ರೆ ಮಾತಾಡಲ್ಲ, ಬೇರೆಯವ್ರ ವಿಷಯಕ್ಕೆ ಹೋಗಿ ಮೂಗ್ ತೋರಿಸ್ತೀರಾ, ಬಕೆಟ್ ಹಿಡಿತೀರಾ ಅಂತ ಮಾತಾಡ್ತಾರೆ. ಆದ್ರೆ ಅವ್ರು ಎಲ್ಲಿ ಒಂದು ಸ್ಟ್ಯಾಂಡ್ ತಗೊಳ್ಬೇಕು ಆ ವಿಚಾರದಲ್ಲಿ ಅಶ್ವಿನಿ ಅವರು ಸ್ಟ್ಯಾಂಡ್ ತಗೊಳ್ತಿಲ್ಲ.